ಚಿಕ್ಕಮಗಳೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ವಿವಿಧ ಘಟಕಗಳಲ್ಲಿನ ನ್ಯಾಯಾಲಯಗಳಲ್ಲಿ ಪ್ಯೂನ್ ಹುದ್ದೆ, ಸೇವಕರ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆಯಲಾಗಿದೆ. ಆಸಕ್ತರು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 47 ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ವೇತನ ಶ್ರೇಣಿಯನ್ನು ಕೂಡ ಈ ಒಂದು ನೋಟಿಫಿಕೇಶನ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಹುದ್ದೆಗಳನ್ನ ವರ್ಗೀಕರಣ ಮಾಡಲಾಗಿದೆ. ಯಾವ ಕೆಟಗರಿಗಳಿಗೆ ಎಷ್ಟು ಹುದ್ದೆಗಳು ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ರೋಸ್ಟರ್ ವೈಸ್ ವರ್ಗೀಕರಣ ಇದೆ ಅನ್ನೋದನ್ನ ಈ ಒಂದು ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ವಿದ್ಯಾರ್ಹತೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರಬೇಕು. ಅರ್ಜಿಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ, 2A, 2B, 3A, 3B ವರ್ಗಕ್ಕೆ ಸೇರಿದಂತಹ ಅಭ್ಯರ್ಥಿಗಳಿಗೆ 150 ರೂಪಾಯಿ, SC, ST ಮತ್ತು ಕ್ಯಾಟ್ 1 ದವರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಶುಲ್ಕ ವಿನಾಯಿತಿಯನ್ನ ಇಲ್ಲಿ ನೀಡಲಾಗಿದೆ. ಮುಖ್ಯವಾಗಿ ಆಯ್ಕೆ ವಿಧಾನದ ಬಗ್ಗೆ ನೋಡೋದಾದ್ರೆ 1:10 ಮೆರಿಟ್ ವೈಸ್ ಏನ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ ಗಳನ್ನ ಇಂಟರ್ವ್ಯೂಗೆ ಕರೀತಾರೆ. ಇಂಟರ್ವ್ಯೂ ನಲ್ಲಿ ಗಳಿಸಿದಂತಹ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನ ಮಾಡಲಾಗುತ್ತದೆ. ಇಲ್ಲಿ ಕ್ಲಿಯರ್ ಆಗಿ ಅವರು ಆಯ್ಕೆಯ ಒಂದು ವಿಧಾನವನ್ನ ನಿಮ್ಗೆ ಕೊಟ್ಟಿದ್ದಾರ. ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಬೇಕಾಗುವಂತಹ ದಾಖಲೆಗಳು SSLC ಅಂಕಪಟ್ಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ನೀವೇನಾದ್ರೂ SC ಕೆಟಗರಿಗೆ ಸೇರಿದವರಾಗಿದ್ರಿ ಅಂದ್ರೆ ಹೊಸ ಜಾತಿ ಪ್ರಮಾಣ ಪತ್ರವನ್ನು ತೆಗಿಸ್ಬೇಕು. ABC ಕೆಟಗರಿ ವೈಸ್ ಏನ್ ಕೊಡತಾರ ಗ್ರೂಪ್, ಆ ತರದನ್ನ ನೀವು ತೆಗಿಸಿ ಅಪ್ಲೈ ಮಾಡ್ಬೇಕಾಗತ್ತ. ಫೋಟೋ, ಸಿಗ್ನೇಚರ್, ಇಮೇಲ್ ID, ಮೊಬೈಲ್ ನಂಬರ್, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ನಿಮಗೆ ಅನ್ವಯಿಸ್ತಾ ಇದ್ರೆ ಅವುಗಳನ್ನ ತೆಗೆಸ್ಕೊಂಡು ಹೋಗ್ಬೇಕಾಗತ್ತೆ. ಡೇಟ್ ಮೆನ್ಷನ್ ಮಾಡ್ಬೇಕಾಗಿರೋದ್ರಿಂದ ನೀವು ಅವುಗಳನ್ನ ಕೂಡ ತಗೊಂಡ್ ಬರ್ಬೇಕು. ಗ್ರಾಮೀಣ ಮಾಧ್ಯಮದ ಪ್ರಮಾಣ ಪತ್ರಗಳಾಗಿರ್ಬಹುದು, ಜಾತಿ ಪ್ರಮಾಣ ಪತ್ರನೂ ಕೂಡ ತರಬೇಕು. ಎಲ್ಲವೂ ಕೂಡ ಡೇಟ್ ಮೆನ್ಷನ್ ಮಾಡೋದು ಇದೆ. ಇವಿಷ್ಟು ದಾಖಲೆಗಳು ನಿಮ್ಗೆ ಬೇಕಾಗ್ತವು. ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ 28/7/2026. ಆಸಕ್ತ ಅಭ್ಯರ್ಥಿಗಳು ಕೊನೆಯ ದಿನದವರೆಗೆ ಕಾಯದೆ ಬೇಗನೆ ಅರ್ಜಿಯನ್ನ ಸಲ್ಲಿಸಿ. 2026 ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ದೀರಿ, ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಮಾಡಿರಿ, ಕೊನೆಯ ದಿನದವರೆಗೆ ಕಾಯದೆ ಬೇಗನೆ ಅರ್ಜಿಯನ್ನ